ಹಾಯ್ ಮೇಡಮ. ಹಾಯ್ ಹಾಯ್ ಫ್ರೆಂಡ್ಸ್. ಮಗಳು ವಿಡಿಯೋ ತೆಗಿತಾ ಇದ್ದಾಳೆ. ಸಕ್ಕತ್ತಾಗಿದೆ. ಎಷ್ಟಾಯ್ತು? ಮಟನ್ ಊಟಕ್ಕೆ ಸೂಪರ್ ಕಾಂಬಿನೇಷನ್. ಮುದ್ದೆ ಒನ್ಸ್ ಅಗೇನ್ ಹಾಯ್ ಹಾಯ್ ಹಾಯ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರೇಯಾ ವ್ಲಾಗ್ಸ್ ಕನ್ನಡ. ಇವತ್ತು ನಾವು ನಮ್ಮ ಅಕ್ಕನ ಮನೇಲಿದ್ದೀವಿ ಶ್ರೀನಗರದಲ್ಲಿ. ಯಾಕೆ ಅಂತ ಅಂದರೆ ಇಲ್ಲಿ ಶ್ರೀನಗರದಲ್ಲಿ ಅಣ್ಣಮ್ಮ ದೇವಿ ಇದೆಯಲ್ಲ, ಅಲ್ಲಿ ದೇವ್ರು ಕೂರಿಸಿದ್ದಾರೆ. ಇವತ್ತು ಹಬ್ಬ ಮಾಡ್ತಿದ್ದಾರೆ. ಹಾಗಾಗಿ ಇವರು ಕೂಡ ಮರಿ ಕಡಿದ್ಬಿಟ್ಟು ಹಬ್ಬ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಬಂದಿದ್ದೀವಿ. ಇವರು ನಮ್ಮ ಮೊದಲನೇ ಅಕ್ಕ ಇನ್ನು ಪಾಪ ರೆಡಿ ಆಗಿಲ್ಲ. ಏನು ಮಾಡ್ತಿದ್ದಾರೆ? ಏನು ತೊಂಬಿಟ್ಟು? ಹಾಂ, ಉರಕ್ಕಿ ತೊಂಬಿಟ್ಟು ಮಾಡ್ತಿದ್ದಾರೆ ದೇವರಿಗೆ. ಉರಕ್ಕಿ ತೊಂಬಿಟ್ಟು ಆರತಿ ಮಾಡಬೇಕಲ್ಲ, ಹಾಗಾಗಿ ಉರಕ್ಕಿ ತೊಂಬಿಟ್ಟು ಮಾಡ್ತಿದ್ದಾರೆ. ಏನೇನು ಹಾಕಿದೀಯಕ್ಕ? ಅಕ್ಕಿ, ಅಕ್ಕಿ, ಇದು ಪಾನಕ, ಬೆಲ್ಲದ ಪಾನಕ, ಶೇಂಗಾ ಬೀಜ, ಶೇಂಗಾ, ಹುರ್ಗಡ್ಲೆ ಹಾಂ ಎಲ್ಲ ಮಿಕ್ಸಿ ಮಾಡ್ಕೊಂಡು ಹಾಂ. ಮಾಡ್ತಾರೆ. ಇವ್ರು ನಮ್ಮ ಮೊದಲನೇ ಅಕ್ಕ ಮಂಡ್ಯದಲ್ಲಿರೋದು. ಸೊ ಹಬ್ಬಕ್ಕೆ ಅಂತ ಬಂದಿದ್ದಾರೆ. ಇವರು ಅಲ್ಲಿ ನಮ್ಮ ಎರಡನೇ ಅಕ್ಕ ಬಂದ್ಬಿಟ್ಟು ಗಣಪತಿಗೆ ಹಾರ ಮಾಡಿ ಆಗ್ತಾ ಇದ್ದಾರೆ. ಓ ನಿಧಾನ ನಿಧಾನ ಇಟ್ಕೋಬೇಕಾ? ದೇವರಿಗೆ ಹಾರ ಮಾಡಿ ಹಾಕ್ತಿದ್ರು. ಇವರು ನಮ್ಮ ಅಮ್ಮ, ಇವರು ನಮ್ಮ ಮಮ್ಮಿ ಜಾನ್ ಅಲ್ಲಮ್ಮ. ಹಾಯ್ ಮೇಡಮ್ಮ. ಹಾಯ್ ಹಾಯ್ ಫ್ರೆಂಡ್ಸ್. ಮಗಳು ವಿಡಿಯೋ ತೆಗಿತಾ ಇದ್ದಾಳೆ. ಅಲ್ಲಿ ನಮ್ಮ ಅಪ್ಪಾಜಿ ಮಲಗಿದ್ದಾರೆ. ಪಾಪ ಅವರು ನೈಟ್ ಬಂದಿರೋದ್ರಿಂದ ಸುಸ್ತಾಗಿದ್ದಾರಲ್ಲ, ಸೊ ಹಾಗಾಗಿ ಮಲಗಿದ್ದಾರೆ. ಇದು ನಮ್ಮ ಅಕ್ಕ ಅವರ ದೇವ್ರ ಮನೆ. ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಅಂದರೆ ಡೈರೆಕ್ಟಾಗಿ ಹೋಗಿ ತಂದಿರೋದಲ್ಲ ಅಂಗಡಿಯಲ್ಲಿ, ಮುಂಚೆನೇ ಇದೇ ರೀತಿ ಬೇಕು ಅಂತ ಆರ್ಡರ್ ಕೊಟ್ಟು ಮಾಡಿಸಿರೋವಂಥದ್ದು. ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು ಈ ದೇವ್ರ ಕೋಣೆ. ಎಲ್ಲಿ ಬಂದಿದ್ದೀವಿ ಇಶ್ಯೂ? ಜ್ಯೋತಿ ಮನೆಗೆ. ಜ್ಯೋತಿ ಯಾರು? ಅವಳಾ? ದೊಡ್ಡಮ್ಮ ಅನ್ಬೇಕು. ಚಿಕ್ಕಮ್ಮನ? ದೊಡ್ಡಮ್ಮ ಚಿನ್ನಮ್ಮ ಅಲ್ಲ. ಹಾಯ್ ಮಾಡಿ ಎಲ್ರಿಗೂ ಹಾಯ್. ಅವನಿಗಿವತ್ತು ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಸ್ವಲ್ಪ ಯಾಕಂದ್ರೆ ನಾವು ಕಾಣಿಸ್ತೀವಿ. ಇದೆಲ್ಲ ಕಾಣಿಸೋದು ಮಾಡೋ, ಇದೆಲ್ಲ ಆಗ್ತಿರೋದು. ಯಾಕೆ ಶಿವ ಮನೆ ಏನು ಕರೀತೀಯ? ಸ್ವಲ್ಪ ಡೀಲ ಮಾಡ್ಕೋಬೇಕಾಯ್ತು. ಮೆತ್ತಿಗೆ ಮೆತ್ತೆ ಆಗಿರೋದು ಕೊಡ್ತೀನಿ. ಜೋಗಿ 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 ಸಿಹಿಯಾಗಿದೆ. ಸಿಹಿಯಾಗೈತಿ. ಮಾಡಿದ್ವಿ. ನೀರು ಹಾಕಿರ್ತೀನಿ. ಏನಾಗ್ತದ? ಓಹೋ, ಪೂಜೆ ನಮ್ಮ ಸಿಸ್ಟರ್ ಅವರು ಪೂಜೆ ಮಾಡ್ತವ್ರೆ. ಎಲ್ಲರೂ ಒಂದೇ ಸಲ ಮಂಗಳ ಮಂಗಳವನ್ರಿ. ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ದೇವರ ಮನೆ ಚಿಕ್ಕದಾಗಿದ್ರೂ ಕೂಡ ಚೊಕ್ಕದಾಗಿ ಅಂದವಾಗಿರಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಅಕ್ಕ ದೇವರ ಕೋಣೆನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾಳೆ. ತುಂಬಾ ಆನಂದ ಆಗುತ್ತೆ ನೋಡೋದಕ್ಕೆ, ಪೂಜೆ ಮಾಡೋದಕ್ಕೆ ನೆಮ್ಮದಿ ಅನಿಸುತ್ತೆ. ಹುಚ್ಚಂಗಿದೀವಂತೆ. ಇವರು ನಮ್ಮ ದೊಡ್ಡಕ್ಕ ಶಶಿಯಕ್ಕ, ಅವರು ನಮ್ಮ ಎರಡನೇ ಅಕ್ಕ ಜ್ಯೋತಿ, ಇವರು ನಮ್ಮ ಅಪ್ಪ, ಇವನು ನಮ್ಮ ಜ್ಯೋತಿ ಮಗ, ಇವನು ನನ್ನ ಫೇವ್ರೇಟ್
ಗುಣಣ್ಣ ನಮ್ಮಮ್ಮ ಬರ್ತಿದ್ದಾರೆ ಇವಾಗ. ಯಶು ಬಾ ಯಶು, ಓಡ್ ಬಾ ಓಡ್ ಬಾ ಓಡ್ ಬಾ. ಯಶು ಇಲ್ಲಿ ನೋಡು, ಇವನು ನನ್ನ ಮುದ್ದಿನ ಮಗ. ಇವರು ನಮ್ಮಮ್ಮ ಆವಾಗಲೇ ತೋರಿಸಿದೆ ಅಲ್ವಾ, ನಮ್ಮ ಮಮ್ಮಿ ಜಾನ್. ಎಲ್ಲ ನಗಿ. ಓ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾವೂ ಕೂಡ ರೆಡಿಯಾಗಿ ಈಗ ದೇವ್ರು ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ದೇವರಿಗೆ ಆರತಿಯನ್ನು ಮಾಡೋದಕ್ಕೆ ಹೊರಡಬೇಕು. ಹಾಗಾಗಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಅಕ್ಕನೂ ಕೂಡ ಮಾಡಿರುವಂತಹ ತಂಬಿಟ್ಟನ್ನು ತಗೊಂಡು ಹೋಗೋದಕ್ಕೆ ಸಿದ್ಧವಾದ್ವಿ. ದೇವ್ರು ಬರ್ತಾ ಇದೆ ಅಂತ ಕಾಲ್ ಮಾಡಿದ್ರು, ಹಾಗಾಗಿ ಹೋಗ್ತಾ ಇದ್ದೀವಿ ಇವಾಗ. ತಂಬಿಟ್ಟು ಆರತಿ ಅರ್ಶನ ಅಂದರೆ ಪೂಜೆಗೆ ಬೇಕಾಗಿರೋ ಸಾಮಾನು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ದೇವ್ರು ಬರ್ತಾ ಇದೆ ಅಂದಿದ್ದಾರೆ. ಬನ್ನಿ ಬನ್ನಿ ಬೇಗ ಬೇಗ ಬನ್ನಿಪ್ಪ. ಜ್ಯೋತಿ ಸ್ಲಿಪ್ಪರ್ ಬೇಡ ಬೇಡ. ಹೋಗ್ತಾ ಇದ್ದೀವಿ. ತಂಬಿಟ್ಟು ಆರತಿ ತಗೊಂಡಿದ್ದೀವಿ, ಪೂಜೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಪರ್ಸ ಮೇಲೆ ಎತ್ತಿಟ್ಕೊ, ಅಲ್ಲೇ ಒಂದೆಲ್ಲ ತಗೊಳ್ಳೋಗು. ಕಿಸ್ಮೆ ಬಂದೆ ಲಿಪ್ ಲಿಪ್. ಯಶು ಏನು ತಾತನ ಮೇಲೆ ಕೂತಿದ್ಯಾ? ಹೇಳಿ ಕೆಳಗೆ. ರಾಜ ಇವನು ನೀನು. ಓಕೆ, ನೀವಿವಾಗ ನೋಡ್ಬೋದು ಇಲ್ಲಿ ಒಟ್ಟು 3 ದೇವರುಗಳನ್ನ ಕರೆಸಿದ್ರು. ಬಂಡೆ ಮಹಾಕಾಳಮ್ಮ, ಅಣ್ಣಮ್ಮ ಹಾಗೆ ಜಲಗೇರಮ್ಮ ಅಂತ. ಸೊ ಈ 3 ದೇವರುಗಳ ಅಲಂಕಾರ ನೋಡ್ತಾ ಇದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು, ಕಣ್ಣಿಗೆ ಆನಂದ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಅಲಂಕಾರ ಅಷ್ಟು ವಿಭಿನ್ನವಾಗಿ ಅಷ್ಟು ಚೆನ್ನಾಗಿ ಮಾಡಿದ್ರು. ಮತ್ತೆ ಅಲ್ಲಿ ಯಾರು ಮೇನ್ ಇದ್ರಲ್ವಾ ಅವರೆಲ್ಲರೂ ಕೂಡ ಪೂಜೆಯನ್ನ ಮಾಡಿದ್ರು. ಯಾವುದೇ ರೀತಿ ಅರ್ಜೆಂಟನ್ನು ಮಾಡದೆ ನಿಧಾನವಾಗಿ ತಾಯಿಗೆ ಪೂಜೆಯನ್ನ ಮಾಡಿದ್ರು. ಅದಾದ್ಮೇಲೆ ಯಾರ್ಯಾರು ತಂಬಿಟ್ಟು ಆರತಿ ತಂದಿದ್ರಲ್ವಾ ಅವರೆಲ್ಲರಿಗೂ ಕೂಡ ಆರತಿ ಮಾಡೋದಕ್ಕೆ ದಾರಿ ಮಾಡಿಕೊಟ್ರು. ಯಾವುದೇ ರೀತಿ ಅರ್ಜೆಂಟ್ ಅಂತೂ ಮಾಡಲೇ ಇಲ್ಲ, ಪರವಾಗಿಲ್ಲ ನಿಧಾನವಾಗಿ ಪೂಜೆಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಅವರಿಗೆ ಸಮಯವನ್ನು ಕೊಟ್ಟರು. ಬಂದಿರುವಂತಹ ಪ್ರತಿಯೊಬ್ಬರೂ ಕೂಡ ಅಂದರೆ ಯಾರ್ಯಾರು ಆರತಿ ಮಾಡೋಕ್ಕೆ ಬಂದಿದ್ರಲ್ವ ಅವರೆಲ್ಲರೂ ಕೂಡ ನಿಧಾನವಾಗಿ ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಪೂಜೆ ಮಾಡೋದಕ್ಕೆ ದಾರಿ ಮಾಡಿಕೊಟ್ರು. ತುಂಬಾ ಖುಷಿ ಆಯಿತು. ಅದಾದಮೇಲೆ ಆನ್ ದ ವೇ ಬರುವಾಗ ಹಾಗೆ ನಮ್ಮ ಅಕ್ಕಂಗೆ ತುಂಬ ಇಷ್ಟ ಅಂತ ನಾನು ಕೇಕನ್ನು ತಗೊಂಡೆ. ಎಲ್ಲರೂ ಕೇಕ್ ತಿಂತಾ ಇರ್ತಾರೆ, ಬಟ್ ಇಲ್ಲಿ ಎಲ್ಲರೂ ಒಟ್ಟಿಗೆ ಕೇಕ್ ತಿನ್ನೋದಿದೆಯಲ್ಲ ಏನೋ ಒಂಥರ ಖುಷಿ ಸಿಗುತ್ತೆ. ಹಾಗಾಗಿ ನಾನು ಅವಳಿಗೋಸ್ಕರ ಕೇಕನ್ನು ಕೂಡ ತಗೊಂಡೆ. ಬಟ್ ಮೊದಲಿಗೆ ನನ್ನ ಮಗನೇ ತಿಂದ್ಬಿಟ್ಟ. ಬೇಕಾ ತಿನ್ನು. ಇನ್ನು ಕೊಡೋವರೆಗೂ ಸ್ವಲ್ಪನೂ ಸಮಾಧಾನನೇ ಇಲ್ಲ ಯಶಿಗೆ. ತಿನ್ನು. ಯಮ್ಮಿ ಯಶು, ಯಮ್ಮಿ. ಅಲ್ಲಿ ಮೇಲೆ ನಮ್ಮ ಭಾವ ಅವರು ಮಟನನ್ನು ಎಲ್ಲ ಕಟ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ನಮ್ಮ ಅಕ್ಕ ಸ್ವಲ್ಪ ಒಣಮೆಣ್ಸಿಕಾಯಿನೆಲ್ಲ ಬಿಸಿಲಿಗೆ ಇಟ್ಟಿದ್ಲು. ಅದನ್ನೆಲ್ಲ ಸ್ವಲ್ಪ ತೊಟ್ಟೆಲ್ಲ ಮುರಿದ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಅವಳಿಗೆ ಹೆಲ್ಪ್ ಮಾಡಿದೆ. ಏನು ಕೊಡು? ಯಾಕೆ ಬೇಕು? ಐಸ್ ಕ್ರೀಮ್ ಬೇಕಾ? ನನ್ನ ಹತ್ರ ದುಡ್ಡಿಲ್ಲ. ಅಮ್ಮನ ಹತ್ರ ದುಡ್ಡು ಐತಾ? ಜೋಬಲ್ಲಿ ಐತಾ? ಪರ್ಸಲ್ಲೂ ಇಲ್ಲ, ಜೋಬಲ್ಲೂ ಇಲ್ಲ, ಈಸು ಇಲ್ಲ, ಏನೂ ಇಲ್ಲ. ಕಾಣಿಸ್ತೈತೆ ಅಕ್ಕ? ಯಶು ಒಂದೇ ಒಂದು ಐಸ್ ಕ್ರೀಮ್ ಕೊಡಮ್ಮ. ಹೋಗೋಣ ಬೇಗ ಕೇಳಲ್ಲಿ. ಯಶು ಅವ್ರ ಪೇಟೆಗೆ ಹೋಗ್ಲಿ ಬಾ, ನಾವು ಬೇಡ. ಅವರೆಲ್ಲ ಐಟಮ್ ತರಕ್ಕೆ ಹೋಗ್ತಿದ್ದಾರೆ ಬಾ. ಐಸ್ ಕ್ರೀಮ್ ಅವರೆಲ್ಲ ಚಿಕನ್ ಮಟನ್ ಕೇಕ್ ತಂದಿರ್ತೀನಿ. ಅವರೆಲ್ಲ ಮಟನ್ ಸಾಂಬಾರು ಮಾಡೋಕ್ಕೆ ಈರುಳ್ಳಿ ತರಕ್ಕೆ ಹೋಗ್ತವ್ರೆ ಬಾ. ನಾವು ನೀನು ಬೇಡ ಬಾ. ಎಷ್ಟವು? 1200 ರೂಪಾಯಿಗೆ ಅರ್ಧ ರೇಟ್. 600 ರೂಪಾಯಿನಾ? ಯಶು ಬಾಯ್ 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 ಮಾಡು. ಬಾಯ್ ಬಾಯ್ ಮಾಡು.
ಸಂಜೆ ದೇವಸ್ಥಾನಕ್ಕೂ ಕೂಡ ನಾವು ಬಂದಿದ್ವಿ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೀವು ನೋಡ್ಬೋದು. ಹೊರಗಡೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಅದೇ ರೀತಿ ಸಿಂಪಲ್ ಆಗಿ ಆನೆಗಳನ್ನು ನಿಲ್ಲಿಸಿದ್ರು. ಅಂದರೆ ನಿಜವಾದ ಆನೆ ಅಲ್ಲ, ಸುಮ್ಮನೆ ಅದು ಇವಾಗೆಲ್ಲ ಬರುತ್ತಲ್ಲ ಪ್ಲಾಸ್ಟಿಕ್ಕಿಂದ ಮಾಡಿರೋದು, ಅದನ್ನು ಇಟ್ಟಿದ್ರು. ಮಕ್ಳುಗಳಿಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಫೋಟೋ ತಗೋತಾ ಇದ್ರು. ಇಲ್ಲಿ ಒಳಗಡೆ ಈ ರೀತಿಯಾಗಿ ಮತ್ತೆ ಬೇರೆ ರೀತಿ ಅಲಂಕಾರ ಮಾಡಿ ದೇವರುಗಳನ್ನು ಕೂರಿಸಿದ್ರು. ತುಂಬಾ ಸಂತೋಷ ಆಯಿತು ಈ ಥರ ಎಲ್ಲ ನೋಡೋದಕ್ಕೆ. ತುಂಬಾ ಮನಸ್ಸು ತುಂಬಿ ಬಂತು. ಇಲ್ಲಿ ನನ್ನ ಮಗನೂ ಕೂಡ ಒಂದು ಫೋಟೋ ವಿಡಿಯೋ ಎಲ್ಲ ತಗೊಂಡ. ಎಲ್ಲರೂ ಆಲ್ಮೋಸ್ಟ್ ಬಂದಿರುವಂಥ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಫೋಟೋಸ್ಗಳನ್ನು ತಗೋತಾ ಇದ್ರು. ಹಾಗಾಗಿ ನಾವು ಕೂಡ ತಗೊಂಡ್ವಿ. ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಬಾವ ಅವರು ಎಲ್ಲ ಮಟನೆಲ್ಲ ಕಟ್ ಮಾಡಿ ಕೊಟ್ಟಿದ್ರು. ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಮಟನ್ ರೆಡಿ ಆಗಿದೆ. ಇವಾಗ ಸಾಂಬಾರು ಮಾಡೋದೊಂದು ಬಾಕಿ. ಇವರೇ ಮೇನ್ ಕುಕ್ ಸಾರು ಮಾಡ್ತಾರೆ. ಜೊತೆ ಹಾಯ್ ನೀನೇ ಅಲ್ವಾ ಸಾಂಬಾರು ಮಾಡೋದು? ಮೇನ್ ಕುಕ್ ಇವರೇ. ಇವತ್ತು ನಾವೆಲ್ಲ ಹೆಲ್ಪರು. ಈರುಳ್ಳಿ ಬಿಡಿಸೋರು, ಇವ್ರು ಕಾಯಿ ತುರಿಯೋರು. ಚಿಕನ್ ಬೇರೆ ಮಾಡ್ತಾರಂತೆ, ನೋಡುವ. ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಾರೆ ಯೂಟ್ಯೂಬರು. ಅವರು ನಮ್ಮಮ್ಮ, ಅವರು ನಮ್ಮ ಅಕ್ಕ ವಿಡಿಯೋ ಮಾಡ್ತಿರೋರು. ಎರಡನೇ ಅಕ್ಕ ಯೂಟ್ಯೂಬರ್ ಅವ್ರಿಗೆ. ಓಕೆ ಫ್ರೆಂಡ್ಸ್, ಓಕೆ ಏನ್ ಮಾಡ್ತಾ ಇದೀಯಾ? ಪೆನ್ನು. ಅಯ್ಯೋ, ನನ್ನ ಮಗಳು ರಾತ್ರಿ ತರಕಾರಿ ನೋಡಿ ಮಟನ್ ಮಾಡ್ತಾ ಇದ್ದಾರೆ. ಮಟನ್ ತಿಂದ್ರಿ ಅಂದರೆ ನಾವೆಲ್ಲ ತೊಂಬಿಟ್ಟು, ಅವ್ರ ಸೌತೆಕಾಯಿ, ಇವ್ರು ತೊಂಬಿಟ್ಟು, ನೆನ್ನೆ ಉಳ್ದಿದ್ದು ಪಾಯಸ, ಅದನ್ನು ತಿನ್ನೋದಕ್ಕೆ ಓಡಾಡ್ತಾ ಇದ್ದೀವಿ. ಮಟನ್ ತಿನ್ರಿ ಅಂತಂದರೆ. ಅಪ್ಪ ಸೌತೆಕಾಯಿ ಚೆನ್ನಾಗಿದೆಯಾ? ಇದೇನಿದು? ಬೋಟಿ. ನಾನು ಆ್ಯಕ್ಚುಲಿ ಅವಾಗಲೇ ಇದ್ರದ್ದು ವಿಡಿಯೋ ಮಾಡಬೇಕಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ. ಅದೇನಿತ್ತು? ಉರ್ಬಾಡು. ಬೋಟಿ ಆಗ್ತಾ ಇದೆ, ಅದು ಉರ್ಬಾಡು. ಉರ್ಬಾಡು ಆದ್ಮೇಲೆ ಇನ್ನೇನು ಮಾಡ್ತೀರಾ? ಇಲ್ಲಿ ಮಟನ್ ಆಗ್ತಾ ಇದ್ದಾಳೆ. ಆ್ಯಕ್ಚುಲಿ ಚಿಕನ್ ತರೋಣ ಅಂದ್ಕೊಂಡ್ವಿ, ಬಟ್ ನಮ್ಮ ಭಾವ ಬೇಡ ಅಂತ ಅಂದರು. ಸೊ ಹಾಗಾಗಿ ಚಿಕನ್ ಕ್ಯಾನ್ಸಲ್. ಏನದು? ಮೇಕೆ ಮರಿನೇ ತಂದ್ಬಿಟ್ಟವನೆ. ಈ ಮಟನ್ ಏನಕ್ಕ? ಸಾಂಬಾರು. ಮೂಳೆ ಸಾಂಬಾರು, ಮೂಳೆ ಬಾಡು. ಇದು ಗಸಗಸೆ ಹಾಕೆ. ಇದೇನಕ್ಕೆ? ಸಾಂಬಾರ್ಗ? ಮೂಳೆ ಬಾಡು ಎಲ್ಲದಕ್ಕೂ ಮಿಕ್ಸ್ ಒಂದೇ ಮಸಾಲೆ. ಏನು? ಕಾಯಿ, ಚಕ್ಕೆ, ಲವಂಗ, ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ರುಬ್ಬಿಟ್ಟು ಹಾಕಿ ಮುಚ್ಚಿ ಕುಕ್ಕರ್ ಮುಚ್ಚಿ. ಎಷ್ಟು ಫಾಸ್ಟಾಗಿ ಹೇಳ್ಕೊಡ್ತಾರೆ ಅಂತಂದರೆ ಯಾರು ಒಬ್ಬಟ್ಗೂ ಕಮ್ಮಿ ಇಲ್ಲ ನೋಡಿ. ಹಸಿ ಶುಂಠಿನೇ ಅವರೆಲ್ಲ ಪಾಪ ಕಷ್ಟ ಬಿದ್ದು ಅಡುಗೆ ಮಾಡ್ತಿದ್ದಾರೆ. ಬಾ ಮನು, ನಾನು ಮನು ತಿನ್ಕೊಂಡು ಓಡಾಡ್ತಿದ್ದೀವಿ ಅಲ್ಲ ಮನು. ಸೌತೆಕಾಯಿ ತುಂಬ ಗಟ್ಟಿ ಬರುತ್ತೆ. ದಾವಿ ಹಿಂಗಲ್ಲ, ಏನಿಂಗಲ್ಲ. ನಮ್ಮ ಬೆಂಗಳೂರು ಸೌತೆಕಾಯಿ ನೀರಾಂಶ ಜಾಸ್ತಿ ಇರುತ್ತೆ. ತಿನ್ನೋಕ್ಕೂ ಕೂಡ ಸಮಾಧಾನವಾಗಿ ತಿನ್ಬೋದು. ಅಲ್ಲಿಗೂ ಕೂಡ ಏನೋ ಬೇಗ ಸವಿಯುತ್ತೆ. ನಮ್ಮ ದಾವಣಗೆರೆ ಸೌತೆಕಾಯಿ ನೋಡಿ, ಗಟ್ಟಿ ಅಂದರೆ ಗಟ್ಟಿ ಇರ್ತದೆ, ಆದರೆ ಅಡುಗೆಗೆ ತುಂಬ ಸೂಪರ್ ಇರ್ತದೆ ನಮ್ಮ ದಾವಣಗೆರೆ ಸೌತೆಕಾಯಿ. ಇದು ಬಾಳೆಕಾಯಿ ಬೋಟಿಗ? ಅದು ಜಸ್ಟ್ ಬರೀ ಕೂಗ್ಸಿರೋದು ಅಷ್ಟೇ, ಇನ್ನೂ ಒಗ್ಗರಣೆ ಹಾಕಿಲ್ಲ. ಇಲ್ಲಿ ಉರ್ಬಾಡ್ ಕುದೀತಾ ಇದೆ. ಅಕ್ಕ ಅದು ರುಬ್ಕೊಂಡಿಯಾ? ಅದು ಹಾಂ, ಎಷ್ಟು ಬೇಕು? ಅಮ್ಮ ಬೋಟಿ ಮೇಲೆ ಪ್ಲೇಟಲ್ಲಿ ತೊಂಬಿಟ್ಟು ಜಾಸ್ತಿ ತಿಂದ್ಬಿಡ್ತಂತೆ ಚೆನ್ನಾಗಿದೆ ಅಂತ. ನೋಡಿ ನಾನೇ ಮಾಡಿದಲ್ಲ, ಅವರೇ ಮಾಡಿದ್ದು, ಹಾಗಾಗಿ ಅವರೇ ಜಾಸ್ತಿ ತಿಂದಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಪೇಂಟಿಂಗು. ಯಶು, ಸಾರಿ ಮನು, ನೀವೇ ಹೇಳಿ ಸ್ಕೆಚ್ ಮಾಡಿಸಿರೋದಾ ಇದು? ನಾವೇ ಮಾಡಿಸಿರೋದು. ತುಂಬ ಚೆನ್ನಾಗಿದೆ ಕಣ ಪೇಂಟಿಂಗು, ಸಕ್ಕತ್ತಾಗಿದೆ. ಎಷ್ಟಾಯಿತು?
2.5 ನೋಡಿ, ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯ್ತು ಇದು. ಎಲ್ಲಿ ಮಾಡಿಸಿದ್ದು ಆ ಪಾಯಸ? ಫೋಟೋ ಎಷ್ಟು ಇಷ್ಟ ಇದೆಯೋ ಏನೋ ಹಾಂ, ಹೇಳಿ. ಆ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಇಷ್ಟ ಈ ಪಾಯಸಕ್ಕೂ ಸಹ ಇದೆ. ಹೌದಾ? ಅದೇ ಪಾಯಸ ನಾ- ಖಾಲಿ ಆಗೋಗಿದೆಯಲ್ಲಪ್ಪ. ಕುಡಿತಾ ಇದ್ದೀನಿ, ಆದ್ರೆ ಇನ್ನೂ ಒಂದು ಸ್ವಲ್ಪ ಇತ್ತು, ಒಂದು ಸ್ವಲ್ಪ ಕೂಡ ಇಷ್ಟ ಬಿಡೋದಕ್ಕೂ ಕೂಡ ಸಹ ಇಷ್ಟ ಇಲ್ಲ ನನಗೆ. ಅಷ್ಟು ಚೆನ್ನಾಗಿದೆಯಾ ಪಾಯಸ? ಪಾಯಸ ನನ್ನ 3 ಮಕ್ಕಳು ಸೇರಿ ನನ್ನ 3 ಮಕ್ಕಳು ಮಾಡಿರೋ ಪಾಯಸನ ಕುಡಿಬೇಕಂತ ನಂಗೆ ತುಂಬ ಆಸೆ ಆಗಿತ್ತು. ಅದೇ ತಕ್ಕನಾಗಿ ನನ್ನ 3 ಮಕ್ಕಳು ಮಾಡಿರೋ ಪಾಯಸ ತುಂಬ ಇಷ್ಟ ಆಯ್ತು. ಹೆಸರು ಬಾಳೆ ಪಾಯಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ನೋಡಿ ಹೆಂಗ್ ಮುದ್ದೆ ಕಟ್ತಾ ಇದ್ದಾರೆ ಅಂತ. ಬೇಕಾ ಮಮ್ಮ ಮುದ್ದೆ? ವಿಡಿಯೋ ಮಾಡ್ತಾ ಇದೆಯಲ್ಲ, ಹೆಲ್ಪ್ ಮಾಡ್ಬೇಕು ತಾನೆ? ನೋಡ್ದೆ ಗಂಟಿನ ಗಂಟಾಗಿಲ್ಲ. ಮಟನ್ ಊಟಕ್ಕೆ ಸೂಪರ್ ಕಾಂಬಿನೇಷನ್ ಮುದ್ದೆ. ಓಹೋ, ಉಣ್ಬಿಡ್ತೀಯಾ? ಎಷ್ಟು ಉಣ್ಬಿಡುತ್ತೆ? 1.5 ಉಣ್ತೀನಿ. ಅನ್ನನೇ ಬೇಡ. ಅನ್ನನೇ ಬಿಡುವಾ? ಬೇಡ. ಶಬಾಷ್ ಬೇಟಾ. ನಾನು ಆಗಿಂದ ಹೇಳ್ತಾರೆ ಇದೆಲ್ಲ ಮೇಕೆ ಮುದ್ದೆ, ಸಾಂಬಾರ್, ಮುದ್ದೆ ಮುದ್ದೆ ಇದೇನಿದು? ರೈಸ್. ನೀನು ಕೂಡ ಊಟ ಮಾಡು. ನಡಿ ತೆಗಿ. ಅಡುಗೆ ಎಲ್ಲ ಆಯಿತು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನೋಡೋದಕ್ಕೇ ತುಂಬಾ ಖುಷಿ ಆಗುತ್ತೆ. ಯಾಕಂತಂದರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಸಂತೋಷವಾಗಿ ಮಾತಾಡಿಕೊಂಡು ನಗ್ತಾ ಊಟ ಮಾಡೋದ್ರಲ್ಲಿ ಸಿಗುವಂತಹ ಖುಷಿನೇ ಬೇರೆ. ಹಾಗಾಗಿ ನಾವು ಫಸ್ಟು, ಯಾಕಂತಂದರೆ ಮೊದಲು ನಾವು ಎಲ್ಲ ಬೇಗ ಬಂದಿದ್ವಲ್ಲ, ಹಾಗಾಗಿ ಹೊರಡಬೇಕು ಅಂತ ಮೊದಲಿಗೆ ನಾವು ಊಟ ಮಾಡ್ಕೊಂಡ್ವಿ. ಆಮೇಲೆ ಇನ್ನೂ ಅವ್ರ ಗೆಸ್ಟ್ಗಳೆಲ್ಲ ಲೇಟಾಗಿ ಬಂದರು. ಸೊ ಇಲ್ಲಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಕೂತು ಒಟ್ಟಿಗೆ ಖುಷಿಯಾಗಿ ಸಂತೋಷವಾಗಿ ಊಟ ಮಾಡಿದ್ವಿ. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿದ್ಲು ನಮ್ಮ ಅಕ್ಕ. ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಏನ? ಚಿಚ್ಚಿ ಸಿಗಾಕೋತಾ? ಎಲ್ಲಿ ಇಲ್ಲ. ನೀನು ಮಟನ್ ತಿಂದಿದ್ದೆ ಅಂತ ಗೊತ್ತಾಗ್ಬೇಕಲ್ಲ, ಅದಕ್ಕೆ. ನೀ ಸುಮ್ಕಿರು. ಅಯ್ಯ, ಅದನ್ನೇ ಉಜ್ಜಿಬಿಡು. ಗೊಬ್ಬು. ನೀರು ಕುಡಿ ಸ್ವಲ್ಪ. ಕುಡಿ ನೀರು ಕುಡಿ. ಊಟ ಆದಮೇಲೆ ಎಲ್ಲರ ಜೊತೆ ನಾವು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಹ್ಯಾಪಿಯಾಗಿದ್ವಿ. ಫೈನಲಿ ಮನೆಗೆ ಹೊರಡಬೇಕು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಬಾಯ್ ಮಾಡ್ತಾಯಿದ್ದೀನಿ. ಸಖತ್ ಬೇಜಾರಾಗ್ತಾ ಇದೆ ಹೊರಡೋಕ್ಕೆ. ಬಾಯ್ ಎಲ್ರಿಗೂ ಬಾಯ್. ಸರಿ, ಇದ್ಬಿಟ್ಟು ಬರ್ತೀನಿ. ಬಾರ, ನಂಗೆ ಇಲ್ಲೇ ಇರಲ್ಲ. ಅಮ್ಮ ಇಲ್ಲೇ ಇರ್ತದೆ. ಏನು ಜಲಗಿರಮ್ಮ, ಬಂಡಿ ಮಕ್ಕಳಮ್ಮ, ಅಣ್ಣ ಮೂರಲ್ಲ. ಯಶು ಮನಗ್ ಬಾಯ್ ಮಾಡೋದ್ಯಾ? ಮನಗ್ ಬಾಯ್ ಮಾಡೋದ್ಯಾ? ಈಗ ಎಲ್ಲಿ ಹೋಗ್ತಿದ್ದೀವಿ? ನಮ್ಮ ಮನೆಗೆ ಬಂದ ಸುಮ್ಮನೆ. ಇವಾಗ ಮನೆಗೆ ರೀಚ್ ಆದ್ವಿ ನಾವು. ತುಂಬಾ ಖುಷಿ ಆಯಿತು. ಇವತ್ತಂತೂ ತುಂಬ ಖುಷಿಯಿಂದ ಕಾಲ ಕಳೆದ್ವಿ. ಅಪ್ಪ ಅಮ್ಮ ಎಲ್ಲ ಇದ್ದರು, ಹಾಗೆ ಅಕ್ಕ ಕೂಡ ಎಲ್ಲ ಮಂಡ್ಯದಿಂದ ಬಂದಿದ್ರಲ್ಲ. ಸೊ ಹಾಗಾಗಿ ತುಂಬಾ ಖುಷಿಯಿಂದ ಅವ್ರ ಜೊತೆ ಕಾಲ ಕಳೆದೆ. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದಾಗಿರ್ಬೋದು, ದೇವರ ಅಲಂಕಾರ, ಅಡುಗೆ ಜೊತೆಲಿ ಅಡುಗೆ ಮಾಡಿದ್ದು, ಊಟ ಮಾಡಿದ್ದು, ತುಂಬಾ ಖುಷಿ ಅಂದರೆ ಖುಷಿ ಆಯಿತು ಇವತ್ತಂತೂ. ನಾನಂತೂ ಇವತ್ತಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇವತ್ತಿಗೆ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.